ನಮ್ಮ ದೇಶದ್ದೇ ಪ್ರಾಣಿಗಳು ಪಕ್ಷಿಗಳು ಅಂತಂದು ಹೆಂಗೆ ಹೇಳ್ತೀರಿ ನೀವು? ಗೊತ್ತಾಗತ್ತೆ ಅಣ್ಣ, ನಾವು 8 ವರ್ಷ ಆಯ್ತಲ್ಲ ಈ ಫೀಲ್ಡಲ್ಲಿದ್ದ. ಹಾಂ, ಗೊತ್ತಾಗತ್ತೆ ನಮಗೆ. ನಮ್ಮ ದೇಶದ ಪಕ್ಷಿಗಳು ಯಾವ್ಯಾವ ಬರುತ್ತವೆ ಇದರಲ್ಲಿ? ನಮ್ಮ ದೇಶ ಸುಮಾರು ಮೈಗ್ರೇಷನ್ ಬೇಡ ಒಂದು 46 ಬರ್ಡ್ಸ್ ಬರ್ತಾವೆ ಮೈಗ್ರೇಷನ್ ಬರ್ಡ್. ಹಾಂ, ಉಳ್ಕಿದ್ದು ಒಂದು 100 ಮೇಲೆ ನಮ್ಮ ರೆಸಿಡೆಂಟ್ ಬರ್ಡ್. ಇಂಡಿಯಾದಾಗ ಎಲ್ಲರೂ ಸಿಗುತ್ತೆ ಆ ಬರ್ಡ್ಸ್ ಮಾತ್ರ. ಮತ್ತು ವಿದೇಶದಿಂದ ಬರ್ತಕ್ಕಂಥ ಇವು ಪಕ್ಷಿಗಳಿಗೆ ಅವಕ್ಕೇನಾದ್ರೂ ಆಹಾರ ಆಯಿತು ಮತ್ತು ಏನು ಹಾಕಲ್ಲ, ಏನು ಹಾಕಲ್ಲ? ಏನು ಹಾಕಲ್ಲ. ಅವೇ ಏನು ಮಾಡ್ಕೊಂಡು ಯಾವ ದೇಶದಿಂದ ಬರ್ತಾ ಇದ್ದಾವೆ? ಆಲ್ಮೋಸ್ಟ್ ಯುರೋಪ್ಲಿಂದ ಬರುತ್ತೆ. ಯುರೋಪ್, ಸೈಬೇರಿಯಾ, ಆಮೇಲೆ ಸೆಂಟ್ರಲ್ ಏಷ್ಯಾ, ಅಫ್ಘಾನಿಸ್ತಾನ, ಮಂಗೋಲಿಯಾ, ಆಮೇಲೆ ಚೀನಾದಿಂದ ಬರುತ್ತೆ. ಚೀನಾದಿಂದನೂ ಬರ್ತಾನೆ? ಮಂಗೋಲಿಂದನೂ ಬರುತ್ತೆ. ಅವನ್ನ ಹೆಂಗೆ ಕಂಡು ಹಿಡಿತೀರಿ ನೀವು? ಗೊತ್ತಾಗುತ್ತೆ ನಮಗೆ. ಗೊತ್ತಾಗುತ್ತೆ ಮೈಕ್ರೋಸ್ಕೋಪಿಂದ? ಇಲ್ಲ, ಅದ್ರಲ್ಲಿ ನೋಡ್ತಿಲ್ಲ, ಓಪನ್ ಆಗಿ ನಮಗೆ ಅಂದರೆ ರೆಗ್ಯುಲರ್ ಆಗಿ ನೋಡ್ತಿರ್ತೀವಲ್ಲ, ಗೊತ್ತಾಗುತ್ತೆ. ಒಂದ್ಸಲ ನಮಗೆ ಬೇರೆ ಹೊಸ ಬರ್ಡ್ಸ್ ಕೂಡ ಬರುತ್ತೆ. ನಮಗೆ ಬಂದಾಗ ನಾವು ಸಡನ್ಲಿ ಗೊತ್ತಾಗಲ್ಲ, ಒಂದು ಬುಕ್ಕಲ್ಲಿ ನೋಡ್ಕೊಂಡು ಆಮೇಲೆ ಗೊತ್ತಾಗುತ್ತೆ ಇದೇ ಬರ್ಡ್ ಅಂತೇಳಿ. ರೆಗ್ಯುಲರ್ ಆಗಿ ವರ್ಷ ಬರೋವಾಗ ಮಾತ್ರ ಗೊತ್ತಾಗುತ್ತೆ. ಯಾವಾಗ ಒಂದು ಟೈಮ್ ಹೊಸ ಬಂದ್ರೆ ಮಾತ್ರ ನಮ್ಗೆ ಕಷ್ಟ ಆಗುತ್ತೆ. ಅವಾಗ ಬುಕ್ಕಲ್ಲಿ ನೋಡಿ ಗೊತ್ತಾಗುತ್ತೆ. ಇದು ಅರಣ್ಯ ಇಲಾಖೆ ಒಳಪಟ್ಟಿದೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇದು ವಿಸ್ತೀರ್ಣ ಎಷ್ಟು ಇದೆ? 245 ಎಕರೆ. 245 ಎಕರೆ. ಅಂದರೆ ಇಲ್ಲಿ ಹೊರಗಿನರು ಏನಾದರೂ ಬಂದು ವೀಕ್ಷಣೆ ಮಾಡೋಕ್ಕೆ ಏನಾದರೂ ಇಂತಿಷ್ಟು ಫೀಸು ಅಥವಾ ಏನಾದರೂ? ಎಲ್ಲ ಬಂದು ಫ್ರೀಯಾಗಿ ನೋಡ್ಕೊಂಡು ಹೋಗಿ. ಮತ್ತು ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾರಂತ ಕೇಳ್ಬಿಟ್ಟಿವಿ. ಕಾರ್ಯಕ್ರಮಕ್ಕೆ ಬಳಸಿ ಡಿಸ್ಟರ್ಬ್ ಆಕತ್ತೆ ಅಂತೇಳಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತರಬೇಕು. ಹಂಗೆ ಎಲ್ಲರಿಗೂ ಕೊಡಲ್ಲ ಫಂಕ್ಷನ್ ಮಾಡೋಕ್ಕೆ. ಹಾಂ, ಯಾವುದಾದ್ರೂ ಒಂದು ಮಕ್ಕಳಿಗೆ ಏನಾದ್ರು ಮಾತ್ರ ಇದು ಮಾತ್ರ ಅಷ್ಟೇ ವೀಕ್ಷಣೆ. ಡಾಕ್ಟರ್ ಅಂತಾರೆ ಸ್ವಲ್ಪ ಬರ್ಡ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ಮಾತ್ರ ಇಲ್ಲಿ ಪರ್ಮಿಷನ್ ಕೊಡ್ತಾರೆ. ನಾವು ಯಾರು ಸಂಘದ್ದು ಪಂಗದ್ದು ಮಾಡ್ಕೊಂಡು ಯಾರಿಗೆ ಪರ್ಮಿಷನ್ ಕೊಡ್ತಾರೆ. ಹಾಂ ಹಾಂ ಕೇಳಿ ಸ್ವಾಮಿ. ಇಲ್ಲಿ ಇದನ್ನು ಎಷ್ಟು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ? ನಾನು 8 ವರ್ಷದಿಂದ ನೋಡ್ತಾ ಇದ್ದೀನಿ. 8 ವರ್ಷದಿಂದ. ಇವತ್ತು ಹೊರದೇಶದ ಪಕ್ಷಿ ಎಲ್ಲ ಏನು ಬಂದಿರ್ತಾವೆ ಅದ್ರ ಬಗ್ಗೆ ಇಲ್ಲಿ ಯಾವುದೇ ಉಲ್ಲೇಖ ಗ್ರಂಥಗಳ ಆ ಥರ ಇಲ್ಲ. ಏನು ನೀವು ಮೊದಲಿನಿಂದ ಯಾರು ಹೇಳ್ಕೊಂತ ಬಂದಿದ್ರೆ ಅದನ್ನೇ ನೀವು ಹೇಳೋದು? ಅದಾದ್ರೆ ನಾವು ಹೇಳ್ಕೊಂತ ಅಂದ್ರೆ ನಿಮ್ಮ ಅನುಭವನೇ? ನಮ್ಮ ಅನುಭವ ಅಂದರೆ ನಾನು ಇಲ್ಲ ಸರ್, ನಾನು ಫಸ್ಟ್ ವ್ಯವಸಾಯ ಮಾಡ್ತಿದ್ದೆ. ಇದು 2014-15 ಮಾತ್ರ ಮಳೆ ಬಂದು ನೀರು ತುಂಬಿಕೊಳ್ತು. ಅದ್ರ ಮೊದಲಿಗೆ ಎಲ್ಲ ಡ್ರೈ ಇತ್ತು. ಅಂದ್ರೆ ಇಲ್ಲಿ ಹೊರದೇಶದ ಪಕ್ಷಿ ಎಷ್ಟು ತಿಂಗಳು ಇರ್ತದೆ? 4 ತಿಂಗಳು ಇರ್ತಾವೆ ಸರ್. 4 ತಿಂಗಳು. ಯಾವ್ಯಾವ ತಿಂಗಳದು? ಇದು ನವಂಬರ್ ಸ್ಟಾರ್ಟ್, ನವಂಬರು, ಡಿಸೆಂಬರ್, ಜನವರಿ, ಫೆಬ್ರವರಿ, ಆಮೇಲೆ ಫೆಬ್ರವರಿಯಲ್ಲಿ ಲಾಸ್ಟ್ ವೀಕಿಗೆ ಎಲ್ಲ ಕಮ್ಮಿ ಅವ್ರ ದೇಶಕ್ಕೆ ಹೋಗ್ಬಿಡ್ತಾರೆ. ಯಾವ್ಯಾವ ದೇಶಕ್ಕೆ? ಯುರೋಪ್ ಬರುತ್ತೆ, ಆಮೇಲೆ ಸೆಂಟ್ರಲ್ ಏಷ್ಯಾ, ಆಮೇಲೆ ಚೀನಾ, ಮಂಗೋಲಿಯಾ, ಆಸ್ಟ್ರೇಲಿಯಾ ಬರುತ್ತೆ, ಸೈಬೇರಿಯಾ. ಅವೆಲ್ಲ ಪಕ್ಷಿ ಇಲ್ಲಿ 4 ತಿಂಗಳಿದ್ದು ಮತ್ತೆ ರಿಟರ್ನ್ ಆಗುತ್ತೆ. ಬೇಸಿಗೆ ಸ್ಟಾರ್ಟ್ ಡೈಲಿ ಇಲ್ಲಿ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತವೆ, ಎಷ್ಟು ಗಂಟೆಗೆ ಹೋಗ್ತವೆ? ಅಂದರೆ ಕೆಲವೊಂದು ಬೋಟ್ ಇಲ್ಲೇ ಇರ್ತಾವೆ ಸರ್, ಎಲ್ಲಿ ಹೋಗಲ್ಲ ಅವು. ಯಾವ್ಯಾವ ಇರ್ತಾವೆ ಇಲ್ಲಿ? ಪಿಂಟೇಲು, ಗಾರ್ಗನಿ, ಶೆವಿಲರು, ಕಾಮನ್ ಟೀಲು, ಯುರೇಷಿಯನ್ ವಿಜನು, ಗಡುವಲು, ಬ್ಲ್ಯಾಕ್ ಟೇಲ್, ಗಾಡ್ ವಿಟ್, ವುಡ್ ಶಾಂಡ್ ಪೇಪರು, ಕಾಮನ್ ಶಾಂಡ್ ಪೇಪರ್, ಗ್ರೀನ್ ಶಾಂಪು, ಮುಂತಾದ ಬರ್ಡ್ಸ್ ಎಲ್ಲ ಇಲ್ಲೇ ಇರ್ತವೆ. ಇವಕ್ಕೂರ ಹೆಸರು ಎಲ್ಲ ನಿಮಗೆ ಯಾರು ಹೇಳಿ? ಇಲ್ಲ, ನಾವೇ ಕಲ್ತಿರೋದು. ನಾವೇ ಕಲ್ತಿರೋದು. ಅದೇ ಪಕ್ಷಿ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್. ಗೊತ್ತಾಗುತ್ತೆ ಅಂದರೆ ಫಸ್ಟ್ ನಮಗೆ ಸ್ಟಾರ್ಟಿಂಗ್ ಒಂದು ನಮಗೇನು ಗೊತ್ತಿದ್ದಿಲ್ಲ. ಆ ದಿನ ನೋಡ್ಕೊಂತ ಬುಕ್ಕಲ್ಲಿ ನೋಡ್ಕೊಂತ ಕಲ್ತಿರೋದು ಸರ್. ಹಂಗೆ ಹಿಂಗೆ ಅಧಿಕಾರಿಗಳು ಇದೇ ಪಕ್ಷಿ ಅಂತ ಹೆಂಗೆ ಏನಾದ್ರು ಗುರುತಿಸಿ ಇದು ಇಲ್ಲ, ನಮ್ಗೆ ಗೊತ್ತಾಗುತ್ತೆ. ಇಂಥ ಅಧಿಕಾರಿ ನಾವೇ ಗೊತ್ತಾಗುತ್ತೆ. ಇಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೇ ಇಲ್ಲಿ ಕೆಲಸ ಮಾಡ್ತೀವಿ. ನಮಗೆ ಇಲ್ಲ ವ್ಯವಸಾಯ ಮಾಡಿದ್ದು ಅವಾಗಿಲ್ಲ. ಬೇರೆ ಒಂದು ಹುಡುಗ ಇದ್ದೀವಿ. ನಿಮ್ಗೆ ಇಲ್ಲಿ ಸಂಬಳ ಎಷ್ಟು? ನಮಗೆ ಒಂದು 15,000 ಬರ್ತದೆ. ಗೌರ್ಮೆಂಟ್ ಅಪಾರ್ಟ್ಮೆಂಟ್ ಎಲ್ಲ ಗೌರ್ಮೆಂಟ್ ಅಂದರೆ ನಮ್ದು ಗೌರ್ಮೆಂಟ್ ಕಾಂಟ್ರಾಕ್ಟ್ ಅಂದ್ರೆ ಪ್ರತಿ ವರ್ಷಕ್ಕೊಂದು ಕಾಂಟ್ರಾಕ್ಟ್ ಬೇಸಿಕ್ ಆಗ್ತದೆ. ಚೇಂಜ್ ಹಾಕ್ಕೊಂತ ಹೋಗ್ತಾರೆ. ಎಲ್ಲ ನೀವೇ ಕೇಳ್ತಾರೆ ಸರ್, ಹೇಳ್ತೀವಿ. ಬಟ್ ಯಾರು ಕೇಳೋ ಆಸಕ್ತಿ ಇಲ್ಲ ಜನರಿಗೆ. ಬಟ್ ಇದು ಸತ್ಯ ನಡೆದಂಥ ಘಟನೆ. ಇದ್ರೊಳಗೆ ಯಾವುದು ಸುಳ್ಳು ಇಲ್ಲ, ಯಾವುದು ಸುಳ್ಳು. ಎಷ್ಟು ವರ್ಷದಿಂದ ಐತಿ ಈ ಕೆರೆ ಒಂದು 3 ವರ್ಷದ ಮೇಲೆ ಇರ್ಬೋದು ಅನ್ಸುತ್ತೆ. 3 ವರ್ಷ 3 ವರ್ಷ ಆಗಿರ್ಬೋದು. ಅದಕ್ಕೂ ಜಾಸ್ತಿ ಅಂತ ಹೇಳ್ತಾರೆ, ಬಟ್ ಇಷ್ಟೇ ಅಂತ ಯಾರು ಹೇಳ್ತಾ ಇಲ್ಲ. ಈ ಪಕ್ಷಿಗಳು ಎಷ್ಟನೇ ಇಶ್ವಾಗಿಂದ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ? ನಮಗೆ ಗೊತ್ತಾ 2014 ಗೊತ್ತಾಗಿದೆ. ಬಟ್ ಅಂದ್ರೆ ಬರ್ತಿದ್ದಂಕ. ಬಟ್ ನಮಗೆ ಮಾಮೂಲಿ ಈ ಥರ ಕಾಗಿ, ಬಚ್ಚಿ, ಬೆಳ್ಳಕ್ಕಿ, ಬೆಳವಾಕ ಅಷ್ಟೇ ನಮಗೆ ಗೊತ್ತಿತ್ತು. ಹಿಂಗೆ ಫಾರಿನಿಂದ ಬರೋದ್ರಿಂದ ನಮ್ಗೆ 2014-15 ಗೊತ್ತಾಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಬರ್ತಾ ಇದ್ದು, ಬಟ್ ನಮಗೆ ಗೊತ್ತಿರ್ತಿಲ್ಲ. ಎಷ್ಟನೇ ಇಶ್ವಾಗಿಂದ ಬರ್ತಿತ್ತಂತ ನೀವು ಈಗ ಅನ್ನೋದು ಅಲ್ಲ, ಯಾರು ಹೇಳಿದ್ದು? ಇಲ್ಲ ಸರ್, ಅದು ಹಿಂದಿನ ಪೀರಿಯಡ್ನಾಗ ಇರ್ತಾರ, ಅವ್ರು ಏನಾದ್ರು ನಿಮ್ಗೆ ಸಲಹೆ ಸೂಚನೆ ಕೊಟ್ಟಿರ್ತಾರಲ್ಲ? ಆ ಥರ ನಾವು ಕೇಳಿಲ್ಲ ಸರ್. ನಾನು ಎಷ್ಟು ವರ್ಷ ಇದರಿಂದ ಬರ್ತಿದ್ದು ಅಂತ ನಾನು ಅಷ್ಟು ಕೇಳಿಲ್ಲ ಸರ್. ಬಟ್ ನನಗೆ ಗೊತ್ತಿರೋದೇ ನಂಗೆ ಭಾಳ ವರ್ಷದಿಂದ ಇರ್ಬೋದೇನೋ ಅನ್ಸ್ತದೆ. ಈಗ ಗೊತ್ತಿದ್ದವ್ರಿಗೆ ಗೊತ್ತಾದಂಗೆ ಯಾವಾಗ ಗೊತ್ತದು ಅಂತ ಈ ಜನ್ರೇಷನ್ಗೆಲ್ಲ ಗೊತ್ತಾಗ. ಅವಾಗ ಎಷ್ಟನೇ ಇಶ್ವಾಗಿಂದ 100 ವರ್ಷದಿಂದ ಅಂತ ಹೇಳಿದ್ರು. ಅದು ಅಂದ್ರೆ ಕೆರೆ ಬಳಸಿಂದ ಹೇಳಿಲ್ಲ. ಕೆರೆ ಎಷ್ಟು ವರ್ಷ? ಒಂದು 100 ವರ್ಷ ಇರ್ಬೋದು ಅಂತ. 100 ವರ್ಷ. ಮೊದಲು ಎಲ್ಲಿಗಿತ್ತು? ಪಂಚಾಯತ್. ಪಂಚಾಯತ್ ಹ್ಯಾಂಡೋರ್ ಇತ್ತು ಪಂಚಾಯತ್ ಫಸ್ಟ್ ಎಲ್ಲ. ಆಮೇಲೆ ಇದನ್ನು ಯಾವಾಗ ಪಶು ಬರೋಕ್ಕೆ ಸ್ಟಾರ್ಟ್ ಆಯ್ತು ಅವಾಗ. ಎಷ್ಟನೇ ಇಶ್ವಿಯಲ್ಲಿ ತೊಗೊಂಡ್ರು ಡಿಪಾರ್ಟ್ಮೆಂಟ್? 2017 ಡಿಪಾರ್ಟ್ಮೆಂಟ್ ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತೊಗೊಂಡ್ರು. ಕನ್ಸರ್ವೇಷನ್ ರಿಸರ್ವ್ ಅಂತ ಡಿಕ್ಲೇರ್ ಆಯಿತು. ಅದಕ್ಕಿಂತ ಮುಂಚೆ 2014 ಬರ್ತಿದ್ದೆ. ಗೌರ್ಮೆಂಟ್ ಇಲ್ಲಿ ಡಿಕ್ಲೇರ್ ಆಗಿದ್ದಿಲ್ಲ. ಬಟ್ ಅವಾಗೆಲ್ಲ ಸರ್ವೆ ಮಾಡ್ತಿದ್ದೆ, ಯಾವ ಬರ್ಡ್ಸ್ ಬರ್ತಾವೆ, ಎಲ್ಲಿಂದ ಬರ್ತಾವೆ, ಯಾವ ನೆಕ್ಸ್ಟ್ ಮಾಡ್ತಾವೆ ಎಲ್ಲ ಸರ್ವೆ ಮಾಡಿದ್ಮೇಲೆ 2017 ಗೌರ್ಮೆಂಟಿಂದ ಡಿಕ್ಲೇರ್ ಆಯಿತು. ಒಟ್ಟಿಗೆ ಬಂದವರಿಗೆಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಕೇಳಿದ್ರೆ
ಖಂಡಿತ ಕೊಡ್ತೀವಿ. ಇಲ್ಲಿ ಯಾವುದೇ ರೀತಿ ನೋಡೋರಿಗೆ ಬರೋರಿಗೆ ಯಾವುದೇ ತೊಂದರೆ ಇಲ್ಲ. ಏನಿಲ್ಲ ತೊಂದರೆ ಇಲ್ಲ. ಟೈಮಿಂಗು ಟೈಮಿಂಗ್ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6:30 ಮಟ್ಟ. 6:30 ಲಾಸ್ಟ್. 6:30 ಆ ಕಡೆಯಿಂದ ಎಲ್ಲ ಬರೋಕ್ಕಾಗ. ಎಲ್ಲ ಬರ್ತದೆ. ನೀವು ಈ ರಾತ್ರಿ ಎಲ್ಲ ಇಲ್ಲೇ ಇರ್ತೀರಾ? ನೈಟಲ್ಲಿ ಇರ್ತೀವಿ. ನೈಟ್ ಡ್ಯೂಟಿ ಇಲ್ಲಿ ನೈಟ್ ನಮ್ಮ 24 hours ಡ್ಯೂಟಿ. 24 ತಾಸು ಡ್ಯೂಟಿ. 24 ಒಂದು ಡ್ಯೂಟಿಗೆ ನೀವು ಚೇಂಜ್ ಆಗ್ತಾ ಇರ್ತೀರಾ? ಅಂದರೆ ನಾವು ಅಂದರೆ ನಮ್ಗೆ ಏನು ಕೆಲಸ ಇದ್ರೆ ನಾವು ವಾಲಂಟೈರ್ ಸ್ವಲ್ಪ ಚೇಂಜ್ ಇಲ್ಲೇ ಹಾಲ್ಟಿಂಗ್ ಮಾಡ್ತೀರಾ? ಇಲ್ಲ ಆಟ ನೀವು ಹಾಲ್ಟಿಂಗ್ ಮಾಡೋ ಜೊತೆ ಇಲ್ಲ ರೂಮ್ ಇದೆ. ಅದೇ ರೂಮಲ್ಲೇ ಬ್ಯಾಗ್ ಮಾಡ್ಕೊಳ್ತೀವಿ. ಅಲ್ಲೇ ಮೇಲೆ ಅಂದರೆ ಯಾರು ಬಂದ್ರೆ ಹೋದ್ರೆ ಹಾಂ ಎಲ್ಲ ನೋಡ್ತಾರೆ. ಮತ್ತು ನಿಮ್ಮ ಸೇಫ್ಟಿಗೆ ಹಂಗೇನಿಲ್ಲ ಅಂತ ಯಾರು ಇದು ಬರಲ್ಲ. ಬಟ್ ನಮ್ದು ಒಳ್ಳೆಯವರು ಪಕ್ಕಕ್ಕೆಲ್ಲ ಬಟ್ ಅಂಥ ಜನ ಇಲ್ಲಿ ಅಲ್ಲ ಯಾರು ಯಾವುದ್ರ ಡಿಪಾರ್ಟ್ಮೆಂಟ್ ಸಪೋರ್ಟಿಂಗ್ ಇಲ್ಲ. ಅವ್ರು ಬರ್ತಿರ್ತಾರೆ ಬಂದು ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ನಿಮ್ಮ ಸೇಫ್ಟಿಗೆ ಏನು ಆ ಥರ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಏನು ಏನು ಸೆಕೆಂಡ್ ಸೆಕ್ಯೂರಿಟಿ ಇನ್ನೂ ಕೊಟ್ಟಿಲ್ಲ. ಒಂದು ಪಕ್ಷಿ